ಎಲ್ಲರಿಗೂ ನಮಸ್ಕಾರ. ಅಜ್ಜಿ ಹೇಳಿದ ಕಥೆಗಳು ಪಾಡ್ಕಾಸ್ಟ್ ಯೂಟ್ಯೂಬ್ ಚಾನಲಿಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಜಾಣ ನಾಯಿ ಅನ್ನೋ ಒಂದು ಸುಂದರವಾಗಿರೋ ಕಥೆಯನ್ನು ಕೇಳಿದ್ವಿ. ಇವತ್ತು ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನೋ ಇನ್ನೊಂದು ನೀತಿ ಇರೋವಂಥ ಕಥೆಯನ್ನು ಕೇಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಬಹಳಷ್ಟು ಕಥೆಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಹಾಗಾದರೆ ಇವತ್ತಿನ ಕಥೆಯನ್ನು ಶುರು ಮಾಡೋಣ. ರಾಜೇಶ್, ರವೀಶ್, ಪ್ರಶಾಂತ್ ಅವರು 3 ಜನ ಪರಮಾಪ್ತ ಗೆಳೆಯರು. ಅವತ್ತು ಭಾನುವಾರ ಶಾಲೆಗೆ ರಜಾ ಇತ್ತು. 3 ಜನ ಊರಿನ ಹೊರಗೆ ಕೆರೆಯಲ್ಲಿ ಈಜಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ರು. ಪ್ರಶಾಂತನಿಗೆ ಅವರ ಅಮ್ಮ ಶೆಟ್ಟರ ಅಂಗಡಿಯಿಂದ ತೊಗರಿಬೇಳೆ ತರೋಕೆ ಹೇಳಿದ್ರಿಂದ ಅವನು ನೀವು ಮುಂದೆ ಹೋಗಿರಿ, ನಾನೊಂದು 10 ನಿಮಿಷದಲ್ಲಿ ಬಂದು ನಿಮ್ಮನ್ನು ಸೇರ್ತೀನಿ ಅಂತ ಹೇಳಿ ಅಂಗಡಿ ಕಡೆಗೆ ಹೋದ. ರಾಜೇಶ್ ಮತ್ತು ರವೀಶ್ ಹರಟೆ ಹೊಡಿತಾ ಕೆರೆಯ ಕಡೆಗೆ ಹೊರಟ್ರು. ಟೀಚರ್ಗಳ ಬಗ್ಗೆ, ಮುಂದಿನ ಬೆಂಚಿನ ವಿದ್ಯಾರ್ಥಿಗಳ ಬಗ್ಗೆ, ಬಾಣಲಿ ತಲೆಯ ಹೆಡ್ ಮಾಸ್ಟರ್ ಬಗ್ಗೆ ಮಾತಾಡ್ತಾ ಇದ್ರು. ಅವರನ್ನೆಲ್ಲ ಟೀಕಿಸ್ತಾ ಮುಂದೆ ನಡ್ಕೊಂಡು ಹೋಗ್ತಿದ್ರು. ಆಗ ಕೆರೆಯ ಏರಿಗೆ ಕೊಂಚ ದೂರದಲ್ಲಿ ಒಂದು ಮೂಲೆಯಲ್ಲಿ ಒಂದು ರಟ್ಟಿನ ಬಾಕ್ಸ್ ಬಿದ್ದಿತ್ತು. ಅದು ಇವರಿಬ್ಬರ ಕಣ್ಣಿಗೆ ಬಿತ್ತು. ರಾಜೇಶ್ ಹೇಳಿದ, ರವೀಶ್ ಅಲ್ಲಿ ನೋಡು, ಯಾವುದೋ ಬಾಕ್ಸ್ ಬಿದ್ದಿದೆ ಅಂತ. ರವೀಶ್ ಓಡಿ ಹೋಗಿ ಆ ಬಾಕ್ಸನ್ನು ಎತ್ತಿ ಪಕ್ಕದ ಕಲ್ಲಿನ ಬೆಂಚ್ ಮೇಲೆ ಇಟ್ಟ. ಬಾಕ್ಸಿಗೆ ಸುತ್ತಲೂ ಟೇಪಿಂದ ಭದ್ರಗೊಳಿಸಿದ್ರು. ಅದನ್ನು ತೆರೆದು ನೋಡಿದ್ರೆ ಒಳಗೆ ಬಿಸ್ಕೆಟ್ಟು, ಸುಮಾರು 60 ಪ್ಯಾಕೆಟ್ಗಳಷ್ಟು ಬಿಸ್ಕೆಟ್ ಇತ್ತು. ಇಬ್ಬರಿಗೂ ಒಂದು ಐಶ್ವರ್ಯನೇ ಸಿಕ್ಕಿದಂಗೆ ಆಯಿತು. ಬಹುಶಃ ಯಾವುದೋ ಬಿಸ್ಕೆಟ್ಟಿನ ಲಾರಿ ಆ ಮಾರ್ಗದಲ್ಲಿ ಸಾಗುವಾಗ ಆ ಬಾಕ್ಸ್ ಹಂಪಿನಲ್ಲಿ ಬಿದ್ದು ಹೊರಗಡೆ ಬಂದಿದೆ ಅನಿಸುತ್ತೆ ಅಂತ ಅವರು ಯೋಚನೆ ಮಾಡಿಕೊಂಡು ತಕ್ಷಣ ಇಬ್ಬರ ಮನದಲ್ಲೂ ಪರಸ್ಪರ ದುರಾಲೋಚನೆ ಮೊಳಗೋಕ್ಕೆ ಶುರುವಾಯಿತು. ಅವನಿಗೆ ಕೊಡದೆ ನಾನೊಬ್ಬನೇ ಇದನ್ನು ಲಪಟಾಯಿಸ್ಕೊಂಡ್ಬಿಡ್ಬೇಕು ಅಂತ ಅವರಿಬ್ಬರು ಯೋಚಿಸಿದ್ರು. ರಾಜೇಶ್ ಹೇಳ್ದ, ನೋಡು, ಇದನ್ನು ಮೊದಲು ನೋಡಿದವನು ನಾನು, ಹಾಗಾಗಿ ಇದು ನನಗೇ ಸೇರಬೇಕು ಅಂತ. ಅದಕ್ಕೆ ಬಾಕ್ಸನ್ನು ಹೊತ್ತು ವಾಪಸ್ ಮನೆಗೆ ತಗೊಂಡು ಹೋಗೋಕ್ಕೆ ರೆಡಿಯಾದ ರಾಜೇಶ್. ರವೀಶ್ಗೆ ಕೋಪ ಬಂತು. ಓಹೋ, ನೀನು ನೋಡಿದ ಮಾತ್ರಕ್ಕೆ ಇದು ನಿಂದಾಗ್ಬಿಡತ್ತಾ? ಓಡಿ ಬಂದು ಅದನ್ನು ಎತ್ಕೊಂಡು ಪಕ್ಕದಲ್ಲಿಟ್ಟು ಅದನ್ನು ತೆಗೆದಿದ್ದು ನಾನು, ಅದಕ್ಕೆ ಇದ್ರ ಮೇಲೆ ಸಂಪೂರ್ಣ ಹಕ್ಕು ನಂದೇ ಇರೋದು ಅಂತ ರಾಜೇಶ್ ಕೈ ಹಿಡಿದು ಬಾಕ್ಸನ್ನು ಎಳ್ಕೊಂಡ. ಬಾಕ್ಸ್ ಮತ್ತೆ ಕೆಳಗೆ ಬಿತ್ತು, ರಸ್ತೆಯ ಅಂಚಿಗೆ ಬಿದ್ದಿತ್ತು. ರಾಜೇಶ್ ರವೀಶ್ನ ಶರ್ಟನ್ನು ಹಿಡ್ಕೊಂಡು ಎಳಿಯೋಕೆ ಶುರು ಮಾಡ್ದ. ರವೀಶ್ ಅವನ ತಲೆ ಕೂದಲನ್ನು ಮುಷ್ಟಿಯಿಂದ ಹಿಡಿದ. ಶುರುವಾಯಿತು ಮಾರಾಮಾರಿ. ಇಬ್ಬರು ಒಬ್ರನ್ನೊಬ್ಬರು ಗುದ್ದಿ ನೂಕಾಡಿ ಅವರ ಶರ್ಟನ್ನೆಲ್ಲ ಹರ್ಕೊಂಡು ನೆಲಕ್ಕೆ ಬಿದ್ದು ಒಬ್ಬರ ಮೇಲೊಬ್ಬರು ಉರುಳಾಡೋಕ್ಕೆ ಶುರು ಮಾಡಿದ್ರು. ಅಷ್ಟರಲ್ಲೇ ತಡವಾಗಿ ಬರೋನಿದ್ನಲ್ವ ಪ್ರಶಾಂತ, ಅವನು ಕೆಲಸ ಮುಗೀತು ಅಂತ ಸ್ವಲ್ಪ ಬೇಗನೆ ಬಂದ. ಇವರ ಜಗಳ ಹಾಗೆ ಅನಾಥವಾಗಿ ಬಿದ್ದಿದ್ದ ಬಿಸ್ಕೆಟ್ ಬಾಕ್ಸನ್ನು ನೋಡಿದ ತಕ್ಷಣ ಏನು ಸನ್ನಿವೇಶ ಆಗಿದೆ ಅಂತ ಅವನಿಗೆ ಗೊತ್ತಾಯಿತು. ನಿಧಾನಕ್ಕೆ ಬಂದು ಆ ಕಡೆ ಈ ಕಡೆ ನೋಡಿ ಯಾರೂ ಇರಲಿಲ್ಲ ಅಂತ ಆ ಬಾಕ್ಸನ್ನು ಹೆಗಲ ಮೇಲಿಟ್ಕೊಂಡು ನೆಡ್ಕೊಂಡು ಮನೆ ಕಡೆ ಹೊರಟೆ ಹೋದ. ಈ ಕಡೆ ಈ ವೀರರಿಬ್ಬರು ಹೊಡೆದಾಡ್ತಾ ಇದ್ರು. ಹೊಡೆದಾಡಿ ಸುಸ್ತಾಗಿ ಬೆವರೊರೆಸ್ಕೊಂಡು ಆ ಕಡೆ ನೋಡಿದ್ರೆ ಬಿಸ್ಕೆಟ್ ಬಾಕ್ಸೇ ಮಾಯ. ಮರುದಿನ ಶಾಲೆಯಲ್ಲಿ ಪ್ರಶಾಂತ ಅವನು ಹುಟ್ಟು ಹಬ್ಬ ಅಂತ ಬುರುಡೆ ಹೊಡೆದು ಎಲ್ಲರಿಗೂ ಬಿಸ್ಕೆಟ್ ಸಮಾರಾಧನೆ ಮಾಡ್ತಿದ್ದ. ಸಹಪಾಠಿಗಳೆಲ್ಲ ಅವನನ್ನು ಹೊಗಳಿದ್ದು. ಇವರಿಬ್ಬರು ಮುಖ ನೋಡ್ಕೋತಾ ಇದ್ರು. ನೀತಿ ಏನಂದರೆ, ಇಬ್ಬರ ಜಗಳ ಮೂರನೆಯವನಿಗೆ ಲಾಭ. ಯಾವಾಗಲೂ ಅಷ್ಟೇ ಅಲ್ವಾ ಕೇಳುಗ್ರೆ, ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಆಗೇ ಆಗಿರುತ್ತೆ. ಇದಾಗಿತ್ತು ನಮ್ಮ ಇನ್ನೊಂದು ಸಣ್ಣ ಕತೆ. ಈ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ.
ಇದೇ ರೀತಿ ಬಹಳಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.